ಜಿಲ್ಲೆಯ ಎಲ್ಲ ಪತ್ರಕರ್ತರಲ್ಲಿ ಮನವಿ. ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಸದಸ್ಯತ್ವ ಪಡೆದಿರ್ತಕ್ಕಂಥ ಎಲ್ಲ ಸದಸ್ಯರು ತಮ್ಮ ಕುಟುಂಬ ಸಮೇತವಾಗಿ ನಮ್ಮ ಸ್ನೇಹಿತರನ್ನು ಎಲ್ಲ ಕಳ್ಕೊಂಡು ಈ ಒಂದು ರಾಜ್ಯ ಮಟ್ಟದ ಪತ್ರಕರ್ತರ ಸಮ್ಮೇಳನದಲ್ಲಿ ತಾವೆಲ್ಲ ಭಾಗವಹಿಸಬೇಕು. ಏಕೆಂದರೆ ಇದು ನಾವು ಆತಿಥ್ಯವನ್ನು ವಹಿಸ್ಕೊಂಡಿರೋದು. ಕರ್ನಾಟಕದ ಎಲ್ಲ ತಾಲೂಕು ಹೋಬಳಿ ಕೇಂದ್ರಗಳಿಂದಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಸುಮಾರು 6,000ಕ್ಕೂ ಹೆಚ್ಚು ಪತ್ರಕರ್ತರು ಮತ್ತು ಅವ್ರ ಕುಟುಂಬದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇಂಥ ಒಂದು ಅವಿಸ್ಮರಣೀಯ ಮತ್ತು ಐತಿಹಾಸಿಕ ಒಂದು ಸಮ್ಮೇಳನ ತುಮಕೂರಿನಲ್ಲಿ ಆಗ್ತಾ ಇರೋದು ಒಂದು ಐತಿಹಾಸಿಕ. ಇಡೀ ರಾಜ್ಯದಲ್ಲೇ ಈ ಥರದ ಒಂದು ಸಮ್ಮೇಳನವನ್ನು ನಾವು ಆಯೋಜನೆ ಆಗಿರಲ್ಲ ಅಂತ ಅನಿಸುತ್ತೆ. ಅಂಥ ಒಂದು ಅದ್ಭುತವಾದ ಸಮ್ಮೇಳನವನ್ನು ನಾವೆಲ್ಲ ಪದಾಧಿಕಾರಿಗಳು, ನಮ್ಮ ಎಲ್ಲ ನಿರ್ದೇಶಕರುಗಳು, ನಾಮನಿರ್ದೇಶಕರುಗಳು, ಎಲ್ಲ ರಾಷ್ಟ್ರೀಯ ಮಂಡಳಿ ಸದಸ್ಯರು ಎಲ್ಲ ಸೇರಿ ಮತ್ತು ಎಲ್ಲ ಪತ್ರಕರ್ತರು ಸೇರಿ ಮಾಡ್ತಾ ಇರತಕ್ಕಂಥದ್ದು. ಇದು ನಿಮ್ಮ ಕಾರ್ಯಕ್ರಮ. ನೀವೆಲ್ಲರೂ ಕೂಡ ಕುಟುಂಬ ಸಮೇತವಾಗಿ ಬರಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ಕೋತೀನಿ. ಒಂದು ಎರಡನೇದಾಗಿ ಪತ್ರಕರ್ತರಿಗೆ ನಾವು ಅವತ್ತು ಗಿಫ್ಟನ್ನು ಕೊಡ್ತೇವೆ. ಎಲ್ಲ ಬಂದಂಥ ಪತ್ರಕರ್ತರಿಗೆ ಒಂದು ಗಿಫ್ಟ್ ಕೊಡ್ತೇವೆ, ಉಡುಗೊರೆ ಕೊಡ್ತೇವೆ. ಆ ಉಡುಗೊರೆಯನ್ನು ನಮ್ಮ ತುಮಕೂರು ಜಿಲ್ಲೆಯ ಪತ್ರಕರ್ತರಿಗೆ ಕಾರ್ಯಕ್ರಮವಾದ ಒಂದು 10 ದಿವಸದ ನಂತರ ಒಂದು ವಿಶೇಷ ಕಾರ್ಯಕ್ರಮ ಮತ್ತೆ ಮಾಡಿ ನಾವು ಅವ್ರಿಗೆಲ್ಲ ಉಡುಗೊರೆ ಕೊಡ್ತೀವಿ. ಅದನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಅವತ್ತು ನಮ್ಮ ಜಿಲ್ಲೆಯ ಪತ್ರಕರ್ತರಿಗೆ ಯಾವುದೇ ಉಡುಗೊರೆ ಕೊಡೋದಿಲ್ಲ. ಆದರೆ ಅವತ್ತು ಬಂದು ತಾವೆಲ್ಲ ID ಕಾರ್ಡ್ ತೊಗೋಬೇಕು. ಯಾರು ID ಕಾರ್ಡ್ ತೊಗೊಂಡಿರ್ತಾರೆ ನಮ್ಮ ಪತ್ರಕರ್ತ ಸದಸ್ಯರು, ಅವ್ರಿಗೆ ಮಾತ್ರ 10 ದಿನ ನಂತರ ಆಗೋಂಥ ಕಾರ್ಯಕ್ರಮದಲ್ಲಿ ಉಡುಗೊರೆಯನ್ನು ಕೊಡ್ತೇವೆ. ಯಾರು ID ಕಾರ್ಡ್ ತೊಗೊಂಡಿರೋದಿಲ್ಲ ಅವ್ರಿಗೆ ಉಡುಗೊರೆ ಕೊಡೋದಿಲ್ಲ. ಯಾಕಂದರೆ ಅದರಲ್ಲಿ ಆಟೋಮೆಟಿಕ್ಕು ಸ್ಕ್ರೀನ್ ಅಳವಡಿಸಿದ್ದೇವೆ. ಹಾಗಾಗಿ ಎಷ್ಟು ಜನ ನೋಂದಣಿ ಆಗಿರ್ತಾರೆ ಅನ್ನೋದು ಕೂಡ ನಮಗೆ ದಾಖಲೆ ಬೇಕಾಗುತ್ತೆ. ಅದು ರಾಜ್ಯ ಸಂಘ ಕಳಿಸ್ಬೇಕು. ಹಾಗಾಗಿ ಅವತ್ತು ನೀವೆಲ್ಲ ಬಂದು ID ಕಾರ್ಡನ್ನು ಮಸ್ಟ್ ಆ್ಯಂಡ್ ಶುಡ್ ನಮ್ಮ ನೋಂದಣಿ ಸಮಿತಿಯಿಂದ ಪಡ್ಕೋಬೇಕು. ಹಾಗಾಗಿ ತಾವೆಲ್ಲರೂ ಕೂಡ ಕುಟುಂಬ ಸಮೇತವಾಗಿ ನೀವು 18ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ಸರಿಯಾಗಿ ಬಂದು ಅದೆಲ್ಲ ಪಡ್ಕೋಬೇಕು. ಮತ್ತು ಅವತ್ತು ಮೆರವಣಿಗೆ ಇದೆ. ಆ ಮೆರವಣಿಗೆಯಲ್ಲಿ ತಾವೆಲ್ಲ ನಮ್ಮ ಜಿಲ್ಲೆಯ ಪತ್ರಕರ್ತರು ಭಾಗವಹಿಸಬೇಕು. ಮತ್ತು ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಭಾಗವಹಿಸಬೇಕು. ರಾತ್ರಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಮತ್ತು ಗೋಷ್ಠಿಗಳಲ್ಲಿ ಅತ್ಯಂತ ಒಂದು ವಿಭಿನ್ನವಾದ ಗೋಷ್ಠಿಗಳು ನಡೀತವೆ. ಇದೆಲ್ಲದರಲ್ಲೂ ಕೂಡ ತಾವೆಲ್ಲ ಭಾಗವಹಿಸಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ.